ಬೈ ಎಲೆಕ್ಷನ್ ಫೈಟ್, 3 ಪಕ್ಷಗಳು ಈಗ ಆಕ್ಟಿವ್ ಆಗಿದ್ದಾವೆ. ಸಚಿವ ಸುಧಾಕರ್ ನಿಧನದ ಬೆನ್ನಲ್ಲೇ ಈಗ ಟಿಕೆಟ್ ಕದನ ಶುರುವಾಯಿತು. ಹಿರಿಯೂರು ಬೈ ಎಲೆಕ್ಷನ್ ಫೈಟ್, 3 ಪಕ್ಷಗಳು ಫುಲ್ ಆಕ್ಟಿವ್. ಸಚಿವ ಸುಧಾಕರ್ ನಿಧನದ ಬೆನ್ನಲ್ಲೇ ತೆರವಾದಂತಹ ಹಿರಿಯೂರು ಕ್ಷೇತ್ರ. ಕಾಂಗ್ರೆಸ್ ಬಿಜೆಪಿ ಪಾಳ್ಯದಲ್ಲಿ ಈಗಿನಿಂದಲೇ ಒಂದು ಟಿಕೆಟ್ ಫೈಟ್. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ 3 ಫೈಟ್ ಮಾಡ್ತಾ ಇದ್ದಾರೆ. ಡಿ ಸುಧಾಕರ್ ಪುತ್ರನಿಗೆ ಎದುರಾಗುತ್ತಾ ಜಾತಿ ಲೆಕ್ಕಾಚಾರದ ಕಂಟಕ. ಜೈನ ಸಮುದಾಯಕ್ಕೆ ಸೇರಿರುವ ಸುಧಾಕರ್ ಪುತ್ರ ಸುಹಾಸ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಾಪು ಮೂಡಿಸಿದ್ದ ಡಿ ಸುಧಾಕರ್ ಅವರು. ಆದ್ರೆ ಕ್ಷೇತ್ರದಲ್ಲಿ ಸುಧಾಕರ್ ವರ್ಚಸ್ಸು ಪುತ್ರ ಸುಹಾಸ್ಗೆ ಇಲ್ಲ. ಜಾತಿ ರಾಜಕಾರಣದಲ್ಲಿ ಗೆಲ್ಲೋದು ಕಷ್ಟ ಅಂತಿರೋ ನಾಯಕರು. ಮತ್ತೊಂದೆಡೆ ಕೈ ಟಿಕೆಟ್ಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಲಾಭಿ ಮಾಡ್ತಾ ಇದ್ದಾರೆ. ಯಾದವ್ ಸಮುದಾಯದ ಪ್ರಭಾವಿ ನಾಯಕಿ ಪೂರ್ಣಿಮಾ ಅವರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಜೆ ರಾಜು ಕೂಡ ತೀವ್ರ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಹಿರಿಯೂರು ಕಾಂಗ್ರೆಸ್ನಲ್ಲಿ ಯಾರಿಗೆ ಸಿಗುತ್ತೆ ಟಿಕೆಟ್? ಇನ್ನು ಹಿರಿಯೂರು ಬೈ ಎಲೆಕ್ಷನ್ ಫೈಟ್ ಈಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. 3 ಪಕ್ಷಗಳು ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ. ಇನ್ನು ಸಚಿವ ಸುಧಾಕರ್ ಅವರ ನಿಧನದಿಂದ ಒಂದು ಹಿರಿಯೂರು ಕ್ಷೇತ್ರ ಸ್ಥಾನ ತೆರವಾಗಿತ್ತು. ಹಾಗಾಗಿ ಈಗ ಟಿಕೆಟ್ ಕದನ ಕೂಡ ಶುರುವಾಗಿದೆ. ಯಾವುದೇ ಒಂದು ಸ್ಥಾನ ತೆರವಾದ್ರೆ ಆ ಒಂದು ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಎಲೆಕ್ಷನ್ ಮಾಡಲೇಬೇಕು. ಹಾಗಾಗಿ ಒಂದು ಕಡೆ ಎಲೆಕ್ಷನ್ಗೆ ಸಿದ್ಧತೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಯಾರಿಗೆ ಟಿಕೆಟ್ ನೀಡಬೇಕು ಎಂಬ ವಿಚಾರ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ 3 ಫೈಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಜಾತಿ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಡಿ ಸುಧಾಕರ್ ಪುತ್ರನಿಗೆ ಏನಾದರೂ ಟಿಕೆಟ್ ಕೊಟ್ರೆ ಅಲ್ಲಿ ಕೆಲವೊಂದಿಷ್ಟು ಒಂದು ಜಾತಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತವಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂತಂದ್ರೆ ಜೈನ ಸಮುದಾಯಕ್ಕೆ ಸೇರಿದವರು ಸುಧಾಕರ್ ಅವರ ಪುತ್ರ ಏನು ಸುಹಾಸ್ ಅವರಿದ್ದಾರೆ. ಆದರೆ ಡಿ ಸುಧಾಕರ್ ಅವರಿಗೆ ಒಂದು ವರ್ಚಸ್ಸು ಬಹಳ ಚೆನ್ನಾಗಿತ್ತು ಈ ಒಂದು ಕ್ಷೇತ್ರದಲ್ಲಿ. ಜೊತೆಗೆ ಜನರ ಮನಸ್ಸನ್ನ ಗೆದ್ದಿದ್ರು, ಜನರ ನಡುವೆಯೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರ ವರ್ಚಸ್ಸು ಕೂಡ ಇಲ್ಲಿ ಸುಹಾಸ್ ಅವರಿಗೆ ಪ್ಲಸ್ ಆಗುವ ಸಾಧ್ಯತೆಗಳಿದ್ದಾವೆ. ಕಮಲ ಪಡೆಯಲ್ಲಿ ಟಿಕೆಟ್ಗಾಗಿ ಯಾದವ್ ವರ್ಸಸ್ ಒಕ್ಕಲಿಗ. ಹಿರಿಯೂರು ಬಿಜೆಪಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಬಿಗ್ ಫೈಟ್. ಬಿಎಸ್ ಯಡಿಯೂರಪ್ಪ ಆಪ್ತ ಅಭಿನಂದನ್ಗೆ ಸಿಗುತ್ತಾ ಚಾನ್ಸ್? ಹಾಗಾದ್ರೆ ಮಾಜಿ ಬಿಬಿಎಂಪಿ ಸದಸ್ಯ ರಾಜಣ್ಣ ಸೇರಿ 3ರಿಂದ ಲಾಬಿ ಮಾಡಲಾಗ್ತಾ ಇದೆ. ಯಾದವ್ ಸಮುದಾಯಕ್ಕೆ ಸೇರಿರುವ ರಾಜಣ್ಣ ತೀವ್ರ ಪೈಪೋಟಿ. ಹಿರಿಯೂರು ಕ್ಷೇತ್ರದಲ್ಲಿ ಯಾದವ್ ಸಮುದಾಯವೇ ನಿರ್ಣಾಯಕ ಪಾತ್ರ. ಕಮಲ ಪಡೆಯಲ್ಲಿ ಟಿಕೆಟ್ಗಾಗಿ ಯಾದವ್ ವರ್ಸಸ್ ಒಕ್ಕಲಿಗ ನಡುವೆ ಈಗ ಫೈಟ್ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದು ಟಿಕೆಟ್ಗಾಗಿ ಫೈಟ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಸದ್ಯಕ್ಕೆ ಅದೇ ಪರಿಸ್ಥಿತಿ ಇದೆ. ಹಿರಿಯೂರು ಬಿಜೆಪಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಬಿಗ್ ಫೈಟ್ ಒಂದು ಕಡೆ ನಡೀತಾ ಇದೆ. ಬಿಎಸ್ ಯಡಿಯೂರಪ್ಪ ಆಪ್ತ ಅಭಿನಂದನ್ಗೆ ಏನಾದರೂ ಚಾನ್ಸ್ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಇನ್ನು ಮಾಜಿ ಬಿಬಿಎಂಪಿ ಸದಸ್ಯ ರಾಜಣ್ಣ ಸೇರಿ 3ರಿಂದ ಲಾಭಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾದವ್ ಸಮುದಾಯಕ್ಕೆ ರಾಜಣ್ಣ ಅವರು ಸೇರಿದ್ದಾರೆ. ಹಾಗಾಗಿ ಒಂದು ಕಡೆ ತೀವ್ರ ಪೈಪೋಟಿ ಕೂಡ ಏರ್ಪಟ್ಟಿದೆ. ಏಕೆಂತಂದ್ರೆ ಒಂದು ಹಿರಿಯೂರು ಕ್ಷೇತ್ರ ಏನಿದೆ, ಹಿರಿಯೂರು ಕ್ಷೇತ್ರದಲ್ಲಿ ಯಾದವ್ ಸಮುದಾಯವೇ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಯಾದವ್ ವೋಟ್ಗಳೇನಿದ್ದಾವೆ ಅದನ್ನ ಈಗ ಕಲೆ ಹಾಕೋದೇ ದೊಡ್ಡ ಸವಾಲು. ಇನ್ನು ತೆನೆಪಾಳ್ಯಕ್ಕೆ ಬೇರೆ ಕ್ಷೇತ್ರದ ನಾಯಕನ ಎಂಟ್ರಿ. ಶಿರಾದಿಂದ ಸಾಸುಲು ಸತೀಶ್ ಕರೆತರಲು ಜೆಡಿಎಸ್ ಪ್ಲಾನ್. ಆದ್ರೆ ಯಶೋಧರ ಹಾಗೂ ಜಯಣ್ಣ ಭರ್ಜರಿ ಲಾಭಿ ಮಾಡ್ತಾ ಇದ್ದಾರೆ. ಅಖಾಡಕ್ಕೆ ಟ್ವಿಸ್ಟ್ ಕೊಡಲು ರೆಡಿಯಾದ ಪಕ್ಷೇತರ ಬಾಬು ಪಕ್ಷೇತರರಾಗಿ ಕಣಕ್ಕಿಳಿಯಲು ಅಟ್ಟಿಕಾ ಬಾಬು ಪ್ಲಾನ್. ದಾವಣಗೆರೆ ದಕ್ಷಿಣದಲ್ಲಿ ನಡೆದ ಚಮತ್ಕಾರದ ಲೆಕ್ಕಾಚಾರ ಇದು. ಬಿಜೆಪಿ ಮತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಈ ಒಂದು ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು ಎಂಬ ವಿಚಾರ ಬಹಳ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಜೆಡಿಎಸ್ನಲ್ಲೂ ಕೂಡ ಈಗ ಸದ್ಯಕ್ಕೆ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಶಿರಾದಿಂದ ಸಾಸಲು ಸತೀಶ್ ಕರೆತರಲು ಜೆಡಿಎಸ್ನವರು ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಯಶೋಧರ ಹಾಗೂ ಜಯಣ್ಣ ಅವರು ಭರ್ಜರಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ನಮಗೆ ಟಿಕೆಟ್ ಕೊಡಬೇಕು ಅಂತ ಭರ್ಜರಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅಖಾಡಕ್ಕೆ ಟ್ವಿಸ್ಟ್ ಕೊಡಲು ಈಗ ಪಕ್ಷೇತರ ಬಾಬು ಅವರು ಕೂಡ ರೆಡಿ ಆಗಿದ್ದಾರೆ. ನಮಗೆ ಯಾರೇನು ಟಿಕೆಟ್ ಕೊಡೋದು ಬೇಡ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಸದ್ಯಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ.